ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ವಾಚಮಿಮಾಂ ಪ್ರಸಕ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ತನುಭಾವಾದೇಡಮೂಕೋಪಿ ವಾಗ್ಮೀ ಜಡಪತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತಸವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿಃ ವ್ಯಾಶೇಮದೇವಹಿतं ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನನ್ನು ಹೊಂದಲಿಕ್ಕೆ ಬೇಕಾಗಿರತಕ್ಕಂತಹ ಸಾಧನೆಯನ್ನು ಹೇಳ್ತಾ ಇದೆ. ಭಗವಂತ ಯಾವೆಲ್ಲ ಏನು ವ್ಯವಸ್ಥೆಯಿಂದಾಗಿ ಯಾರಿಗೆ ಸಿಗ್ತಾನೆ ಅಂತ ಕೇಳಿದ್ರೆ, ನಾಯಮಾತ್ಮ ಬಲಹೀನೇನ ಲಭ್ಯ ನಚ ಪ್ರಮಾದ ನಚ ಪ್ರಮಾದಾತ್ ಆತ್ತಪಸಃ ವಾಪಿ ಅಲಿಂಗಾತ್ ಏತೈರುಪಾಯಿ ವಿತತೇಯಸ್ತು ವಿದ್ವಾನ್ ತತ್ತೈಷ ವಿದ್ಮಾತ್ಮ ವಿಶತೆ ಬ್ರಹ್ಮಧಾಮ ಅಂತ ಹೇಳಿಕೊಂಡು ಭಗವಂತನನ್ನು ಹೊಂದಬೇಕು ಅಂತಾದರೆ ಒಳ್ಳೆಯ ಶ್ರವಣ ಮನನಾದಿಗಳು ಬೇಕು. ಒಳ್ಳೆಯ ಶ್ರವಣ ಮನನಾದಿಗಳನ್ನು ಯಾರು ಮಾಡ್ತಾನೆ ಅವನಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಮತ್ತು ನಚ ಪ್ರಮಾದಾತ್ ಆತ್ತಪಸಃ, ಭಗವಂತನನ್ನು ಯಾರು ಮರೆತು ಬದುಕ್ತಾನೆ ಅವನಿಗೂ ಕೂಡ ಭಗವಂತನ ಅನುಗ್ರಹವಾಗುವುದಿಲ್ಲ. ಅದೇ ರೀತಿಯಾಗಿ ಇನ್ನು ಒಳ್ಳೆಯ ಭಕ್ತಿಯುಕ್ತವಾಗಿರತಕ್ಕಂತಹ ಶ್ರವಣವನಾದಿಗಳು, ಕೇವಲ ಶ್ರವಣವನಾದಿಗಳು ಅದು ಪ್ರಯೋಜನವಾಗೋದಿಲ್ಲ. ಹೇಗಿರಬೇಕು ಅಂತ ಕೇಳಿದ್ರೆ, ಶ್ರವಣವನಾದಿಗಳನ್ನು ಮಾಡುವವನು ಒಳ್ಳೆಯ ಭಕ್ತಿಯುಕ್ತನಾಗಿರಬೇಕು ಅಂತ ಒಂದು ಒಳ್ಳೆಯ ವಿಶೇಷಣವನ್ನು ಸೇರಿಸ್ತಾರೆ. ಹೀಗೆ ಭಕ್ತಿಯುಕ್ತವಾಗಿರತಕ್ಕಂತಹ ಶ್ರವಣವನ್ನಾದಿಗಳು ಅದೇ ರೀತಿಯಾಗಿ ಇನ್ನು ಸಾಕ್ಷಾತ್ಕಾರಕ್ಕಾಗಿ ಯಾರು ಪ್ರಯತ್ನವನ್ನು ಪಡ್ತಾನೆ ಅವನಿಗೆ ಭಗವಂತ ಸಿಗ್ತಾನೆ ಅಂತ ಹೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ಭಗವಂತ ಅನುಗ್ರಹವನ್ನು ಮಾಡೋದು ಯಾವ ಅಧಿಷ್ಠಾನದಲ್ಲಿ ಅಂತ ಕೇಳಿದರೆ, ವಾಯುದೇವರೆಂಬಂತಹ ಅಧಿಷ್ಠಾನ. ವಾಯುದೇವರೆಂಬಂತಹ ಅಧಿಷ್ಠಾನದಲ್ಲಿ ಭಗವಂತ ಅನುಗ್ರಹವನ್ನು ಮಾಡುವಂತಹದ್ದು ಎಂಬುದಾಗಿ ಹೇಳುತ್ತಾರೆ. ತದನಂತರದಲ್ಲಿ ಜೀವನ್ಮುಕ್ತರ ವ್ಯವಸ್ಥೆಯನ್ನು ನಮಗೆ ಹೇಳುತ್ತಾರೆ. ಸಂಪ್ರಾಪ್ಯ ಏನಂ ಋಷಯೋ ಜ್ಞಾನತೃಪ್ತಾಃ ಕೃತಾತ್ಮಾನಃ ವೀತರಾಗಾಃ ಪ್ರಶಾಂತಾಃ ತೇ ಸರ್ವಗಂ ಸರ್ವತಃ ಪ್ರಾಪ್ಯಧೀರಾಃ ಮುಕ್ತಾತ್ಮಾನಃ ಸರ್ವಮೇವಾಪಿಯಂತಿ ಹೇಳ್ತಾರೆ. ಜೀವನ್ಮುಕ್ತರ ವ್ಯವಸ್ಥೆ ಹೇಗಿರ್ತದೆ ಅಂತ ಕೇಳಿದರೆ ಅದನ್ನು ಉಪನಿಷತ್ಕಾರರು ನಮಗೆ ತಿಳಿಸಿಕೊಡ್ತಾರೆ. ಅಪರೋಕ್ಷ ಜ್ಞಾನದಿಂದಾಗಿ ಭಗವಂತನನ್ನು ಕಂಡಿರತಕ್ಕಂಥವರು ಅವರು ತೃಪ್ತರಾಗಿರ್ತಾರೆ. ಯಾಕೆ? ಬೇರೆ ಇನ್ನಿತರ ಯಾವುದರಿಂದಾಗಿಯೂ ಕೂಡ ಅವರು ಆನಂದವನ್ನು ಹೊಂದುವವರಲ್ಲ. ಮತ್ತು ಅವರು ಆನಂದವನ್ನು ಹೊಂದುವಂತಹದ್ದು ಯಾವುದು ಅಂತ ಕೇಳಿದರೆ ಜ್ಞಾನ. ಮುಖ್ಯವಾಗಿರತಕ್ಕಂತಹದ್ದು ಜ್ಞಾನ. ಆ ಜ್ಞಾನದಿಂದಾಗಿ ಅವರು ಭಗವಂತನನ್ನು ಹೊಂದಿರ್ತಾರೆ. ತನ್ಮುಖವಾಗಿ
ಅವರು ಆನಂದವನ್ನು ಪಟ್ಟಿರ್ತಾರೆ. ಯಾಕೆ? ಭಗವಂತನೇ ಅವರಿಗೆ ಸಿಕ್ಕಿದ ಅಂತ ಆದಮೇಲೆ ಅವರಿಗೆ ಮತ್ಯಾವುದರದ್ದು ಕೂಡ ಅವರಿಗೆ ಬೇಕಾಗಿಲ್ಲ. ಭಗವಂತನೇ ದೊರಕಿದ್ದಾನೆ, ಭಗವಂತನನ್ನು ಕಂಡಾಗಿದೆ, ಭಗವಂತನನ್ನು ನೋಡಿಯಾಗಿದೆ. ಮತ್ತೆ ಇನ್ನಿತರ ಯಾವ ವ್ಯವಸ್ಥೆಗಳ ಅವರಿಗೆ ಕಡೆಗೂ ಕೂಡ ಅವರಿಗೆ ಗಮನವಿರೋದಿಲ್ಲ. ಅದರಿಂದಾಗಿ ಅಪರೋಕ್ಷ ಜ್ಞಾನದಿಂದಾಗಿ ತೃಪ್ತರಾಗಿರತಕ್ಕಂತಹ ಜ್ಞಾನಿಗಳು, ಅವರು ಋಷಿಗಳು ಪರಮಾತ್ಮನನ್ನು ಹೊಂದಿ ಅವರ ಮುಖ್ಯವಾಗಿರತಕ್ಕಂತಹ ಹೊಂದುವಿಕೆ, ಅವರಿಗೆ ಯಾರನ್ನು ಹೊಂದಬೇಕು ಅಂತಿರ್ತದೆ, ಅವರ ಗಮ್ಯ ಸ್ಥಾನ ಅದು ಭಗವಂತ. ಅವನನ್ನು ಹೊಂದಿ ತಾವು ಆನಂದವನ್ನು ಪಡ್ತಾ ಇರ್ತಾರೆ. ಮತ್ತು ಕೃತಾತ್ಮನ ಕೃತಕೃತ್ಯರಾಗಿರ್ತಾರೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಕೃತಾತ್ಮನ ವೀತರಾಗ ಪ್ರಶಾಂತ, ರಾಗದ್ವೇಷಾದಿಗಳು ಇರುವುದಿಲ್ಲ. ಭಗವಂತನನ್ನು ಹೊಂದಿದ್ದಾರೆ. ಭಗವಂತನನ್ನು ಹೊಂದಿದಂತಹ ಜೀವರಾಶಿಗಳಿಗೆ, ಆ ಜೀವನ್ಮುಕ್ತರಿಗೆ, ಜ್ಞಾನಿಗಳಿಗೆ ರಾಗದ್ವೇಷಾದಿಗಳು ಹೇಗೆ ತಾನೆ? ರಾಗವೂ ಇರುವುದಿಲ್ಲ, ದ್ವೇಷವೂ ಇರುವುದಿಲ್ಲ. ಈ ರಾಗದ್ವೇಷಾದಿಗಳು ಇದು ಮನುಷ್ಯ ಗುಣ. ಈ ರಾಗದ್ವೇಷಾದಿಗಳು ಮನುಷ್ಯ ಸಹಜವಾಗಿರತಕ್ಕಂತಹ ಗುಣಗಳು ಹೊರತು ಭಗವಂತನನ್ನು ಕಂಡಿರತಕ್ಕಂಥವರಿಗೆ, ಜ್ಞಾನಿಗಳಿಗೆ ಇದ್ಯಾವುದರ ಒಂದು ಸಂಬಂಧವೇ ಇರೋದಿಲ್ಲ. ಆದ್ದರಿಂದ ರಾಗದ್ವೇಷಾದಿಯಾಗಿ ರಹಿತರಾಗಿರ್ತಾರೆ. ಮತ್ತು ಪ್ರಶಾಂತ, ಒಳ್ಳೆಯ ಮನಸ್ಸನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರತಕ್ಕಂಥವರಾಗಿರ್ತಾರೆ. ವಿಷಯದ ಒಂದು ಸಂಬಂಧ, ವಿಷಯದ ಲಾಲಸೆ, ವಿಷಯದ ಅತಿಯಾಗಿರತಕ್ಕಂತಹ ಆಸಕ್ತಿ ಅವರಿಗಿರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಜ್ಞಾನಿಗಳು ವಿಷಯದ ಲಾಲಸೆ ಇಲ್ಲದೇ ಇರುವುದರಿಂದಾಗಿ ತೇ ಸರ್ವಗಂ ಸರ್ವತಃ ಪ್ರಾಪ್ಯಧೀರಾ ಮುಕ್ತಾತ್ಮಾನ ಸರ್ವಮೇವಾಪಿಯಂತಿ. ದೇಹಾದಿ ಆ ಜ್ಞಾನಿಗಳು ಈ ದೇಹದಿಂದಾಗಿ ಬಂಧನಗಳಿಂದ ರಹಿತರಾಗಿರ್ತಾರೆ. ಮತ್ತು ಸರ್ವತ್ರ ವ್ಯಾಪ್ತನಾಗಿರತಕ್ಕಂತಹ ಭಗವಂತ, ಅವನನ್ನು ಹೊಂದಿ ಗುಣಪೂರ್ಣನಾಗಿರತಕ್ಕಂತಹ ಭಗವಂತನನ್ನೇ ಸೇರ್ತಾರೆ. ಯಾಕೆ? ಅವರ ಗಮ್ಯ ಸ್ಥಾನ, ಅವರಿಗೆ ಯಾರನ್ನು ಹೊಂದಬೇಕು ಅಂತ ಉಂಟು, ಅದು ಭಗವಂತ. ಅವರಿಗೆ ಆ ಜ್ಞಾನ ಅದು ಸರಿಯಾಗಿದೆ. ಆ ಗಮ್ಯ ಸ್ಥಾನದ ಬಗ್ಗೆ ಒಳ್ಳೆಯ ಜ್ಞಾನ ಇದೆ. ಆದ್ದರಿಂದ ಈ ಕ್ಷುದ್ರವಾಗಿರತಕ್ಕಂತಹ ಯಾವುದೆಲ್ಲ ಜಗತ್ತಿನಲ್ಲಿರತಕ್ಕಂತಹ ವ್ಯವಸ್ಥೆಗಳುಂಟು, ಅದನ್ನು ಕಿಂಚಿತ್ತೂ ಕೂಡ ಅದರ ಬಗ್ಗೆ ನಾವು ಗಮನವನ್ನು ಹರಿಸಲಿಕ್ಕೆ ಹೋಗೋದೇ ಇಲ್ಲ. ಪೂರ್ಣವಾಗಿ ಆ ಭಗವಂತನ ಚಿತ್ತದಲ್ಲಿಯೇ, ಭಗವಂತನ ವ್ಯವಸ್ಥೆಯಲ್ಲಿಯೇ ತಮ್ಮ ಮನಸ್ಸನ್ನು ಇಟ್ಟುಕೊಂಡಿರತಕ್ಕಂಥವರಾಗಿರ್ತಾರೆ ಅಂತ ಹೇಳ್ತಾರೆ. ತೇ ಸರ್ವಗಂ ಸರ್ವತಃ ಪ್ರಾಪ್ಯಧೀರ ಮುಕ್ತಾತ್ಮನ ಸರ್ವಮೇವಾಪಿಯಂತಿ. ಭಗವಂತನನ್ನು ಹೊಕ್ಕು ಅಂದರೆ ಗುಣಪೂರ್ಣನಾಗಿರತಕ್ಕಂತಹ ಭಗವಂತನನ್ನು ಸೇರಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಒಳ್ಳೆಯ ಮುಕ್ತಾತ್ಮನ ಭಗವಂತನನ್ನು ಸೇರ್ತಾರೆ, ಭಗವಂತನಿಂದಾಗಿ ಹೊರಕ್ಕೆ ಬರ್ತಾರೆ. ಒಂದು ರೀತಿಯಾಗಿ ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿರ್ತಾರೆ. ಯಾಕೆ? ಅವರಿಗೆ ಭಗವಂತನೇ ದೊರಕಿದ್ದಾನೆ ಅಂತ ಆದಮೇಲೆ ಇವರಿಗೆ ಯಾವುದರ ಚಿಂತೆಯೂ ಇರುವುದಿಲ್ಲ. ಅವರ ಮನಸ್ಸಿನಲ್ಲಿ ಇರತಕ್ಕಂತಹದ್ದು ಯಾವುದು? ಕೇವಲ ಭಗವಂತ. ಆ ಭಗವಂತನ ಚಿಂತನದಲ್ಲಿಯೇ ಅವರಿರ್ತಾರೆ. ಅದರಿಂದ ಅವರಿಗೆ ಈ ಜಗತ್ತಿನ ಯಾವುದರ ಒಂದು ಪರಿವೆಯೂ ಕೂಡ ಅವರಿಗಿರೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅವರು ಜೀವನ್ಮುಕ್ತರಾಗಿರ್ತಾರೆ. ಜೀವನ್ಮುಕ್ತರಾದ್ದರಿಂದಾಗಿ ಭಗವಂತನನ್ನು ಸೇರ್ತಾರೆ, ಭಗವಂತನಿಂದಾಗಿ ಹೊರಕ್ಕೆ ಬರ್ತಾರೆ. ಹೀಗೆ ಒಳ್ಳೆಯ ಒಂದು ರೀತಿಯಾಗಿರತಕ್ಕಂತಹ ಜೀವನ, ಯಾವ ಒಂದು ಭಯರಹಿತರಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ತಾವಿರ್ತಾರೆ ಅಂತ ಹೇಳ್ತಾರೆ. ಹೀಗೆ ಆ ಜೀವನ್ಮುಕ್ತರ ವ್ಯವಸ್ಥೆಯನ್ನು
ಉಪನಿಷತ್ತು ನಮಗೆ ಹೇಳ್ತಾರೆ ಸ್ವರೂಪ ಸುಖ, ಅವರ ಯಥಾರ್ಥವಾಗಿರತಕ್ಕಂತಹ ಸ್ವರೂಪದ ಆನಂದವನ್ನು ಅನುಭವಿಸಿಕೊಂಡು ತಾವು ಇರ್ತಾರೆ ಅಂತ ಹೇಳ್ತಾರೆ. ಸರ್ವತೋ ದೇಹಾದೇಹಿ ಮುಕ್ತಾಸ್ಸಂತಹ ಸರ್ವಗಂ ಭಗವಂತಂ ಪ್ರಾಪ್ಯ ತಮೇವ ಅಪಿಯಂತಿ ಅಂತ. ಅಂದರೆ ಏನು ಸರ್ವಮೇವಾಪಿಯಂತಿ ಅಂತ ಹೇಳಿದರೆ ಭಗವಂತನನ್ನು ಪೃಥ್ವೀ ತತ್ವದಿಂದ ಆರಂಭಿಸಿಕೊಂಡು ಎಲ್ಲ ಅವ್ಯಕ್ತ ತತ್ವದ ತನಕ ತಾವು ಸಂಚಾರವನ್ನು ಮಾಡಿ ಅಲ್ಲಿ ಇದ್ದುಕೊಂಡು ಅಲ್ಲಿರತಕ್ಕಂತಹ ಭಗವಂತನನ್ನು ಸೇರ್ತಾರೆ, ಅಲ್ಲಿಂದ ಹೊರಕ್ಕೆ ಬರ್ತಾರೆ. ಒಂದು ರೀತಿಯಾಗಿ ಆ ಭಗವಂತನ ಲೋಕ ಏನಿದೆ ಅದರಲ್ಲಿ ತಾವು ಪೂರ್ಣವಾಗಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿಯೇ ಸಂಚಾರವನ್ನು ಮಾಡ್ತಾ ಇದ್ದರಿಂದಾಗಿ ಸ್ವರೂಪದ ಆನಂದವನ್ನು ಅನುಭವಿಸಿಕೊಂಡು ತಾವಿರ್ತಾರೆ ಎಂಬುದನ್ನು ನಮಗೆ ಉಪನಿಷತ್ಕಾರರು ಅದರ ವ್ಯವಸ್ಥೆಯನ್ನು ಹೇಳ್ತಾರೆ. ದೇಹಾದೇ ಸರ್ವತೋ ಮುಕ್ತ ಸರ್ವಗಂ ಪುರುಷೋತ್ತಮಂ ಪ್ರಾಪ್ಯ ತಸ್ಮಿನ್ ಪ್ರವಿಶ್ಯಾತ ಮೋದಂತೆ ಅಂತರ್ಬಹಿಸ್ತಥ. ಭಗವಂತನನ್ನು ಸೇರಿರತಕ್ಕಂಥವರಿಗೆ, ಅಂತಹ ಆ ಮುಕ್ತರಾಗಿರತಕ್ಕಂತಹ ಜೀವರಾಶಿಗಳಿಗೆ ಹೇಳ್ತಾರೆ, ದೇಹಾದೇ ಸರ್ವತ, ಈ ದೇಹ ಯಾವ ಚರಮದೇಹ ಅಂತವಾಗಿರತಕ್ಕಂತಹ ಎಲ್ಲ ದೇಹವನ್ನು ತಾವು ಬಿಡ್ತಾರೆ. ಅದರಿಂದಾಗಿ ಅವಿದ್ಯ, ಅದೇ ರೀತಿಯಾಗಿ ಕರ್ಮದ ಬಂಧನ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗಲೂ ಕೂಡ ಕರ್ಮಬಂಧಂ ಪ್ರಹಾಸಿಸಿ ಅಂತ ಹೇಳಿಕೊಂಡು ತಾನು ಹೇಳ್ತಾನೆ. ಕರ್ಮದ ಬಂಧನ ಎಲ್ಲಿಯ ತನಕ ಉಂಟೋ ಆವಾಗ ಅಲ್ಲಿಯ ತನಕ ಅವನಿಗೆ ಭಗವಂತನ ಒಂದು ವ್ಯವಸ್ಥೆ ಇರುವುದಿಲ್ಲ. ಅವನಿಗೆ ಕರ್ಮದ ಬಂಧನ ಹೋಯಿತು ಅಂತ ಅಂದರೆ ಆವಾಗ ಅವನಿಗೆ ಈ ದೇಹಾದಿಗಳ ಒಂದು ಬಂಧ, ದೇಹಾದಿಗಳ ವ್ಯವಸ್ಥೆಯಿಂದಾಗಿ ತಾನು ಹೊರಕ್ಕೆ ಬಂದು ಭಗವಂತನ ಸೇರ್ತಾನೆ ಅಂತ. ಆದ್ದರಿಂದ ಈ ಚರಮದೇಹ, ಅವಿದ್ಯ, ಕರ್ಮಬಂಧ ಇವೆಲ್ಲವನ್ನೂ ಕೂಡ ತೊರೆದಿರತಕ್ಕಂಥವನು, ಬಿಟ್ಟಿರತಕ್ಕಂಥವನು, ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ ಪೃಥ್ವೀ ತತ್ವದಿಂದ ಆರಂಭಿಸಿಕೊಂಡು ಅವ್ಯಕ್ತ ತನಕ ಇರತಕ್ಕಂತಹ ಭಗವಂತನ ಸ್ವರೂಪ, ಅಲ್ಲಲ್ಲಿ ಇದ್ದುಕೊಂಡು ನಿಯಾಮಕನಾಗಿರತಕ್ಕಂತಹ ರೂಪ ಭಗವಂತ. ಪೃಥ್ವಿ, ಅಪ, ತೇಜೋ, ವಾಯು, ಆಕಾಶ, ಅವ್ಯಕ್ತತತ್ವ, ಅಹಂಕಾರತತ್ವ, ಬುದ್ಧಿತತ್ವ, ಮನಸ್ತತ್ವ ಇತ್ಯಾದಿ ಎಲ್ಲ ತತ್ವಗಳಲ್ಲಿದ್ದುಕೊಂಡು ಆ ತತ್ವಗಳನ್ನು, ತತ್ವಾಭಿಮಾನಿ ದೇವತೆಗಳನ್ನು ತಾನು ನಿಯಮನೆ ಮಾಡ್ತಾನೆ. ಭಗವಂತ ತತ್ವಾಭಿಮಾನಿ ದೇವತೆಗಳ ಒಳಗಿದ್ದುಕೊಂಡು ತಾನು ಆ ದೇಹ ಏನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ದೇವತೆಗಳನ್ನು ನಿಯಮನೆ ಮಾಡ್ತಾನೆ. ಒಂದು ವೇಳೆ ಆ ದೇಹದ ಒಳಗೆ ಭಗವಂತನ ಅಸ್ತಿತ್ವ ಇಲ್ಲ ಅಂತ ಅಂದರೆ ಅಲ್ಲಿರತಕ್ಕಂತಹ ದೇವತೆಗಳಿಗೂ ಕೂಡ ಯಾವ ವ್ಯವಸ್ಥೆಯೂ ಇಲ್ಲ. ಚಕ್ಷುರಿಂದ್ರಿಯ, ತ್ವಗಿಂದ್ರಿಯ, ಶ್ರೋತ್ರೇಂದ್ರಿಯ, ಈ ಎಲ್ಲ ವಾಕ್, ಪಾಣಿ, ಪಾದ, ಪಾಯು ಇತ್ಯಾದಿ ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮಾಡಬೇಕು ಅಂತ ಅಂದರೆ ಆ ಎಲ್ಲ ಇಂದ್ರಿಯಗಳಲ್ಲಿ ನಿಯಾಮಕನಾಗಿರ್ತಕ್ಕಂತಹ ದೇವತೆಗಳು, ನಿಯಾಮಕ ದೇವತೆಗಳ ಜೊತೆಗೆ ಇವನು. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿರತಕ್ಕಂತಹದ್ದು ಶ್ವಾಸದ ಅಭಿಮಾನಿ ದೇವತೆ. ನಮ್ಮ ದೇಹದಲ್ಲಿ ಮುಖ್ಯವಾಗಿ ನಾವು ಬದುಕಿದ್ದೇವೆ ಅಂತ ಹೇಳುವಂತಹದ್ದು ಯಾವುದರಿಂದ ಅಂತ ಕೇಳಿದರೆ ಈ ಶ್ವಾಸೋಚ್ಛ್ವಾಸದಿಂದಾಗಿ. ಪ್ರಾಣದೇವರು ದೇಹದಲ್ಲಿ ತಮ್ಮ ಕಾರ್ಯವನ್ನು ನಿಲ್ಲಿಸಿದ್ರು ಅಂತಾದರೆ ಆವಾಗ ಈ ದೇಹದಲ್ಲಿ ಯಾವ ಏನೋ ಇದಿರುವುದಿಲ್ಲ, ಯಾವುದೇ ರೀತಿಯಾಗಿರತಕ್ಕಂತಹ ದೇಹಕ್ಕೆ ಅಸ್ತಿತ್ವ ಇರೋದಿಲ್ಲ. ಆದ್ದರಿಂದ ದೇಹದಕ್ಕೆ ಅಸ್ತಿತ್ವ ಬೇಕು ಅಂತಾದರೆ ದೇಹದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳು ಆಗಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಮುಖ್ಯನಾಗಿ ಯಾರು ಅಂತ ಕೇಳಿದ್ರೆ ಪ್ರಾಣ ಒಬ್ಬ ಇಲ್ಲ ಅಂತಾದರೆ ದೇಹದಲ್ಲಿ ಎಲ್ಲರೂ ಇದ್ದಾರೆ, ಪ್ರಾಣ ಒಂದಿಲ್ಲ ಅಂತ ಹೇಳಿದರೆ ಕಣ್ಣುಂಟು, ಕಿವಿ ಉಂಟು, ಕೈಗಳಿದೆ, ಎಲ್ಲ ಇಂದ್ರಿಯಗಳಿದೆ,
ಆದರೆ ಪ್ರಾಣದೇವರು ಒಬ್ಬರು ಇಲ್ಲ ದೇಹದಲ್ಲಿ ಅಂತ ಹೇಳಿದರೆ ಅದನ್ನು ಯಾರೂ ಕೂಡ ದೇಹ ಅಂತ ಹೇಳೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ ಪ್ರಾಣದೇವರು ಇಲ್ಲ ಅಂತ ಆದರೆ ದೇಹದಲ್ಲಿ ಅದು ದೇಹನೇ ಅಲ್ಲ, ಅದೊಂದು ಜಡವಾಗಿರತಕ್ಕಂತಹ ಕೊರಡು. ಯಾಕೆ ದೇಹದಲ್ಲಿ ಪ್ರಾಣಶಕ್ತಿ ಇಲ್ಲದಿದ್ದರೆ, ದೇಹದಲ್ಲಿ ಈ ಪ್ರಾಣಶಕ್ತಿಯ ವ್ಯವಸ್ಥೆ ಇಲ್ಲ ಅಂತ ಆದರೆ ಏನು ಕ್ರಿಯೆಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಉಪನಿಷತ್ತು ನಮಗೆ ಕೊಡತಕ್ಕಂತಹ ಒಂದು ದೊಡ್ಡ ವ್ಯವಸ್ಥೆ ಏನು ಅಂತ ಕೇಳಿದರೆ ಪ್ರಾಣತತ್ವವನ್ನು ಒಪ್ಪಿಕೊಳ್ಳಬೇಕು. ಆ ಇಂದ್ರಿಯಗಳ ಒಳಗೆ ನಿಯಾಮಕನಾಗಿರತಕ್ಕಂತಹ ಒಂದು ಭಗವಂತನ ಚಿಂತನೆಯ ಸ್ವರೂಪವನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಯಾರು ಜೀವನ್ಮುಕ್ತರಿದ್ದಾರೆ, ಜೀವನ್ಮುಕ್ತರು ಅಂತ ಹೇಳಿದರೆ ಭಗವಂತನನ್ನು ಕಂಡವರು, ಆದರೆ ತಮ್ಮ ಪ್ರಾರಬ್ಧ ಕರ್ಮದಿಂದಾಗಿ ದೇಹವನ್ನು ಅನುಭವಿಸ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ ರಾಯರು, ವಾದಿರಾಜರು ಇವರೆಲ್ಲರೂ ಕೂಡ ಭಗವಂತನನ್ನು ಕಂಡಿದ್ದಾರೆ. ಭಗವಂತನನ್ನು ಕಂಡರೂ ಕೂಡ ಅವರ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಇನ್ನೂ ಕೂಡ ಅವರು ಒಂದು ಇನ್ನೊಂದು 800 ವರ್ಷ ಇತ್ಯಾದಿ ವರ್ಷಗಳ ಕಾಲ ಅವರು ಇನ್ನೂ ತಮ್ಮ ಬಂದಂತ ಕೇಳಿದಂಥವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಆದರೆ ಅವರದ್ದು ಕೂಡ ಅವರು ಸ್ವತಂತ್ರವಾಗಿ ಅನುಗ್ರಹವನ್ನು ಮಾಡ್ತಾರೆ ಅಂತ ಕೇಳಿದ್ರೆ ಅವರಿಗೂ ಕೂಡ ನಿಯಾಮಕನಾಗಿ ಒಬ್ಬನಿದ್ದಾನೆ. ಅದು ಯಾರು ಅಂತ ಕೇಳಿದ್ರೆ ಅದನ್ನೇ ನಾವು ಭಗವಂತ ಎಂಬುದಾಗಿ ಅದನ್ನು ಚಿಂತನೆ ಮಾಡ್ತೇವೆ. ತದನಂತರದಲ್ಲಿ ಈ ಜೀವನ್ಮುಕ್ತರಿಗೆ ಯಾರಿದ್ದಾರೆ, ಆ ಜೀವನ್ಮುಕ್ತರಿಗೆ ಅವರಿಗೆ ಮುಕ್ತಿ ಮೋಕ್ಷದ ವ್ಯವಸ್ಥೆ ಏನು? ಜೀವನ್ಮುಕ್ತರು ಭಗವಂತನನ್ನು ಕಂಡವರು, ಅವರಿಗೆ ಭಗವಂತನನ್ನು ಕಂಡಿದ್ದಾರೆ ಅಂತ ಆದಮೇಲೆ ಅವರಿಗೆ ಮುಕ್ತಿ ಆಗಬೇಕಲ್ವ. ಆ ಮುಕ್ತಿಯ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಉಪನಿಷತ್ತು ಕೊಡತಕ್ಕಂತಹ ಒಂದು ವ್ಯವಸ್ಥೆ ಏನು ಅಂತ ಕೇಳಿದ್ರೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದಿತಯ ಶುದ್ಧ ಸತ್ವ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ಇದು ದೊಡ್ಡ ತತ್ವ. ಎಲ್ಲ ಜೀವರಾಶಿಗಳಿಗೂ ಕೂಡ ಯಾರೆಲ್ಲ ಜೀವರಾಶಿಗಳು ಇದ್ದಾರೆ ಈ ದೇಹದಲ್ಲಿ ಅಥವಾ ಇನ್ನಿತರ ಯಾವುದೋ ದೇಹದಲ್ಲಿದ್ದುಕೊಂಡು ತಾವು ಸಾಧನೆಯನ್ನು ಮಾಡಿದ್ದಾರೆ, ಆ ಎಲ್ಲ ಜೀವರಾಶಿಗಳಿಗೂ ಕೂಡ ಮೋಕ್ಷ ಯಾವಾಗ ಅಂತ ಕೇಳಿದರೆ ಚತುರ್ಮುಖ ಬ್ರಹ್ಮನ 100 ವರ್ಷಗಳು ಮುಗಿಬೇಕು. ಚತುರ್ಮುಖನ 100 ವರ್ಷಗಳು ಅಂತ ಹೇಳಿದರೆ ಅದು ಚತುರ್ಯುಗದ ಪರಿಮಾಣದಲ್ಲಿ ಹೇಳುವಂತಹದ್ದು. ಚತುರ್ಯುಗಗಳು ಅದು 100 ವ್ಯವಸ್ಥೆಗಳಾಗಿ ಬರಬೇಕು. ಹೀಗೆ ಇಷ್ಟು ಮಹತ್ತರವಾಗಿರತಕ್ಕಂತಹ ಪ್ರಮಾಣವನ್ನು ಹೇಳ್ತಾರೆ. ಈ ಚತುರ್ಮುಖನ ಜೊತೆಗೇನೆ ಎಲ್ಲ ಜೀವರಾಶಿಗಳಿಗೂ ಕೂಡ ಮುಕ್ತಿಯ ವ್ಯವಸ್ಥೆಯನ್ನು ಇರುವಂತಹದ್ದು. ಇಲ್ಲಿ ಯಾವಾಗ ಅಂತ ಕೇಳಿದ್ರೆ ಭಗವಂತನ ಸ್ವರೂಪ ಜ್ಞಾನ ಬಂದ ಮೇಲೆ ಯಾವಾಗ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ, ಭಗವಂತನ ಜ್ಞಾನ ಅಂದರೆ ಅದು ಯಾವುದರಿಂದ ಬರುವಂತಹದ್ದು? ವೇದಾಂತಗಳು. ವೇದಾಂತ ಅಂತ ಹೇಳಿದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ. ಯಾವುದು ಭಗವಂತನನ್ನು ತಿಳಿಸಿಕೊಡ್ತದೋ, ಯಾವುದು ಭಗವಂತನ ಜ್ಞಾನವನ್ನು ಭಗವತ್ ಸ್ವರೂಪವನ್ನು ತಿಳಿಸಿಕೊಡ್ತದೋ ಅದು ವೇದಾಂತ ಅಂತ ಹೇಳುವಂತಹದ್ದು. ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನೇ ಹೇಳುವಂತಹದ್ದು. ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅದರ ಅಧ್ಯಯನವನ್ನು ಮಾಡಿ, ಅದರ ಅಧ್ಯಯನ ಅಂತ ಹೇಳಿದರೆ ಕೇವಲ ಅಧ್ಯಯನವನ್ನು ನಾವು ಮಾಡ್ತೇವೆ. ಅದು ಹೇಗೆ ಅಂತ ಕೇಳಿದರೆ ಒಂದೊಂದು ಕೇವಲ ಒಂದು ಹೆಸರಿಗೆ ಮಾತ್ರ ನಮ್ಮ ಅಧ್ಯಯನ. ನಮ್ಮ ಅಧ್ಯಯನದಲ್ಲಿ ಆಳವಾಗಿರತಕ್ಕಂತಹ ಒಂದು ಅಧ್ಯಯನ ಪರಂಪರೆ ಇರುವುದಿಲ್ಲ. ಮತ್ತು ಏನೋ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಅಷ್ಟೇ ನಾವು ತಿಳ್ಕೊಳ್ಳುವಂತಹದ್ದು ನಮ್ಮ ಅಧ್ಯಯನಗಳು. ಆದರೆ ಇದನ್ನು ಅಧ್ಯಯನ ಶಬ್ದದಿಂದ ಹೇಳಿದ್ದಲ್ಲ. ಮತ್ತು ಅಧ್ಯಯನ ಶಬ್ದಕ್ಕೆ ಹೇಗೆ ಅಧ್ಯಯನ ಅಂತ ಕೇಳಿದರೆ ಅದರ ಒಳ್ಳೆಯ ಆಳವಾಗಿರತಕ್ಕಂಥ ಅರ್ಥವನ್ನು ತಿಳ್ಕೊಳ್ಬೇಕು. ಏನೋ ಒಂದು ವ್ಯವಸ್ಥೆಯನ್ನು ತಿಳ್ಕೊಳ್ಳುವಂತಹದ್ದು ಕೇವಲ ಹೆಸರಿಗೆ ಏನು ಉಂಟು ಅದರ ಅರ್ಥ ಅದನ್ನು ಮಾತ್ರ ತಿಳ್ಕೊಂಡದ್ರಿಂದಾಗಿ ಭಗವಂತನ ಅಪರೋಕ್ಷ ಜ್ಞಾನವಾಗ್ತದೆ ಅಂತ ಕೇಳಿದರೆ ಅಷ್ಟಕ್ಕೆ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಯಾವಾಗ ಅಂತ ಕೇಳಿದ್ರೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ,
ವೇದಾಂತ ವಿಜ್ಞಾನ, ವೇದಾಂತ ಅದೇ ರೀತಿಯಾಗಿ ಆ ಬ್ರಹ್ಮಮೀಮಾಂಸಾ ಶಾಸ್ತ್ರದಿಂದಾಗಿ ಒಳ್ಳೆಯ ಅಧ್ಯಯನ, ಅದರ ವಿಶೇಷ ಜ್ಞಾನದಿಂದಾಗಿ ಉಂಟಾಗಿರತಕ್ಕಂತಹ ಸ್ವರೂಪ ಜ್ಞಾನ, ಅದರಿಂದ ಅದನ್ನು ಯಥಾರ್ಥವಾಗಿ ತಿಳ್ಕೊಳ್ಬೇಕು. ಹೇಗೇಗೋ ತಿಳ್ಕೊಳ್ಳೋದಲ್ಲ, ಅದರ ಯಥಾರ್ಥ ಜ್ಞಾನ. ಆ ತಿಳ್ಕೊಳ್ಳುವುದರಲ್ಲಿಯೂ ಕೂಡ ಯಥಾರ್ಥ ಅಂದರೆ ಭಗವಂತನನ್ನು ತಿಳ್ಕೊಳ್ಳುವುದು ತಾನು ಅಥವಾ ತನಗಿಂತ ಭಿನ್ನನಾಗಿರ್ತಕ್ಕಂತಹ ಭಗವಂತ, ಇದೆಲ್ಲ ಒಂದು ಕಟ್ಟುಕತೆ ಅಂತ ಹೀಗೆಲ್ಲ ತಿಳ್ಕೊಂಡ್ರೆ ಅದು ಯಥಾರ್ಥ ಜ್ಞಾನ ಆಗೋದಿಲ್ಲ. ಮತ್ತು ಭಗವಂತನನ್ನು ತಿಳ್ಕೊಳ್ಬೇಕು ಅಂತಾದರೆ ಅವನನ್ನು ಯಥಾರ್ಥವಾಗಿ ಅವನು ಹೇಗಿದ್ದಾನೋ ಅದೇ ಸ್ವರೂಪದಿಂದಾಗಿ ಅವನನ್ನು ತಿಳ್ಕೊಳ್ಳುವಂತಹದ್ದು. ಇದು ಬರುವುದು ಯಾವಾಗ ಅಂತ ಕೇಳಿದರೆ ವೇದಾಂತದ ಜ್ಞಾನ. ವೇದಾಂತದ ಜ್ಞಾನ ಅಂತ ಹೇಳಿದ್ರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಅಧ್ಯಯನ. ಇದನ್ನು ಮಾಡಿ ತದನಂತರದಲ್ಲಿ ಅವನನ್ನು ಯಥಾರ್ಥವಾಗಿ ತಿಳ್ಕೊಂಡು ಮತ್ತೊಂದು ಏನು ಅಂತ ಕೇಳಿದರೆ ಸನ್ಯಾಸ ಯೋಗಾದ್ಯತೆಯ ಶುದ್ಧ ಸತ್ವಾಹ. ಇನ್ನೊಂದು ತಾನು ಮಾಡತಕ್ಕಂತಹ ಕರ್ಮಗಳು ಅದು ಕೇವಲ ಭಗವತ್ ಪ್ರೀತಿದಾಯಕವಾಗಲಿ ಎಂಬಂತಹ ಚಿಂತನೆ. ಇದು ದೊಡ್ಡ ಚಿಂತನೆ. ಇದಿಲ್ಲ ಅಂತಾದರೆ ಸಾಧ್ಯ ಇಲ್ಲ. ಯಾಕೆ? ತಾನು ಯಾರಿಗೋ ಒಬ್ಬನ ಪ್ರೀತಿಗೋಸ್ಕರವಾಗಿ ಅವನಿಗೆ ಪ್ರೀತಿ ಆಗಲಿ ಇವನಿಗೆ ಪ್ರೀತಿಯಾಗಲಿ ಅಂತ ಹೇಳಿಕೊಂಡು ಕರ್ಮವನ್ನು ಮಾಡಿದರೆ ಏನೂ ಉಪಯೋಗವಿಲ್ಲ. ಯಾಕೆ? ತಾನು ಕರ್ಮವನ್ನು ಮಾಡುವಾಗ ಆ ಕರ್ಮದ ಅಭಿಮಾನಿಯಾಗಿರ್ತಕ್ಕಂತಹ ಭಗವಂತನಿಗೆ ಆ ಕರ್ಮದಿಂದಾಗಿ ಪ್ರೀತಿಯಾಗಲಿ. ಇನ್ನೊಂದು ಏನು ಅಂತ ಕೇಳಿದರೆ ತಾನು ಕರ್ಮವನ್ನು ಮಾಡುವಾಗ ಅದರಲ್ಲಿ ಮುಖ್ಯವಾಗಿರ್ತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ನಿಷ್ಕಾಮ, ಕಾಮನೆಗಳು ಇರಬಾರ್ದು. ತನಗೆ ಯಾವುದೋ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ತಾನು ಯಾವುದನ್ನೋ ಪಡ್ಕೊಳ್ಳಬೇಕು ಎಂಬಂಥ ಇಚ್ಛೆಯಿಂದಾಗಿ ಕರ್ಮವನ್ನು ಮಾಡಿದರೆ ಅದರಿಂದ ಭಗವಂತನ ಪ್ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮತ್ತೇನು ಅಂತ ಕೇಳಿದರೆ ಹೇಳುವುದೇನು, ಭಗವಂತನ ಪ್ರೀತಿಯನ್ನು ಪಡ್ಕೊಳ್ಳಬೇಕು ಅಂತಾದರೆ ಅದಕ್ಕೆ ಅತ್ಯವಶ್ಯಕವಾಗಿರತಕ್ಕಂತಹದ್ದು ಅದು ಶುದ್ಧವಾಗಿರತಕ್ಕಂತಹ ಅಂತಃಕರಣ, ಮತ್ತೊಂದು ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡತಕ್ಕಂತಹ ಕರ್ಮಾನುಷ್ಠಾನ. ಇದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ಶುದ್ಧ ಸತ್ವಾಹ ಅಂತಹ ಇಂದ್ರಿಯ ನಿಗ್ರಹ, ಇಂದ್ರಿಯಗಳಲ್ಲಿ ಒಳ್ಳೆಯ ನಿಗ್ರಹ ಬೇಕು. ತಾನು ಇಂದ್ರಿಯಗಳ ದಾಸನಾಗದೆ ಇಂದ್ರಿಯಗಳು ತನ್ನ ವಶದಲ್ಲಿಟ್ಟುಕೊಳ್ಳುವಂತೆ ಹಾಕ್ಕೊಳ್ಬೇಕು. ಆಶಾಯ ಹೇ ದಾಸಾ ತೇ ದಾಸಾ ಸರ್ವಲೋಕಸ್ಯ ಆಶಾ ಏಷಾ ದಾಸೀ ತೇಷಾಂ ತೇ ದಾಸಾ ಸರ್ವಲೋಕಸ್ಯ. ಆಸೆಯನ್ನೇ ಯಾರು ಗೆದ್ದಿದ್ದಾರೆ ಅವನಿಗೆ ಇಡೀ ಲೋಕದಲ್ಲಿರ್ತಕ್ಕಂತಹ ಸಮಸ್ತ ಜನರು ಅವನನ್ನು ಅನುಸರಿಸಿಕೊಂಡಿರ್ತಾರೆ. ಇನ್ನು ಆಸೆಯ ದಾಸನಾಗಿ ಹೋಗಿರತಕ್ಕಂಥವನಿಗೆ ಅವನಿಗೆ ಯಾರು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅನುಗ್ರಹವು ಕೂಡ ಅವನಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಅದಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಇಂದ್ರಿಯದ ನಿಗ್ರಹ. ಅಂತಹ ಇಂದ್ರಿಯ ನಿಗ್ರಹವುಳ್ಳಂತಹ ಸಾಧಕರು ಯಾರಿದ್ದಾರೆ ಅಂತಹ ಸಾಧಕರು ಅವರು ಎಲ್ಲಿರ್ತಾರೆ ಅಂತ ಕೇಳಿದರೆ ತೇ ಬ್ರಹ್ಮಲೋಕೇಶು ಪರ ಅಂತ ಕಾಲೇ, ಬ್ರಹ್ಮನ ಲೋಕದಲ್ಲಿ ವೈಕುಂಠ ಲೋಕದಲ್ಲಿ ತಾವಿರ್ತಾರೆ. ಮತ್ತು ಬ್ರಹ್ಮನ ಆಯುಷ್ಯವನ್ನು ಪರ ಅಂತ ಕರೀತಾರೆ. ಈ ಬ್ರಹ್ಮನ ಆಯುಷ್ಯ ಮುಗಿದ ಮೇಲೆ ಬ್ರಹ್ಮದೇವರು ತಮ್ಮ ಪೂರ್ಣವಾಗಿರತಕ್ಕಂತಹ ಸಾಧನೆಯನ್ನು ಮಾಡಿದ ಮೇಲೆ ಅವರ ಎಲ್ಲ ಸಾಧನೆಗಳು ಮುಗಿದ ಮೇಲೆ ಏನಾಗ್ತದೆ ಅಂತ ಕೇಳಿದರೆ ಅವರ ಜೊತೆಗೇನೆ ಭಗವಂತನನ್ನು ಸೇರುವಂತಹದ್ದು ಜೀವರಾಶಿಗಳು. ಹೀಗೆ ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಭತಾತ ಪರಿಮುಚ್ಯಂತಿ ಸರ್ವೇ. ಅವರು ಎಲ್ಲಿರ್ತಾರೆ ಅಂತ ಕೇಳಿದ್ರೆ ಬ್ರಹ್ಮದೇವರ ಆಯುಷ್ಯದ ಕೊನೆಯ ಭಾಗದಲ್ಲಿ ಈ ಪ್ರಕೃತಿಯ ಬಂಧದಿಂದಾಗಿ ತಾವು ಬಿಡುಗಡೆಯನ್ನು ಹೊಂದುತ್ತಾರೆ. ಪ್ರಕೃತಿಯ
ಬಂಧನದಿಂದಾಗಿ ಬಿಡುಗಡೆಯನ್ನು ಹೊಂದಿ ಪೂರ್ತಿ ಪ್ರಕೃತಿಯ ಬಂಧನ ಅಂತ ಹೇಳಿದ್ರೇ ಅವಿದ್ಯಾ ಅಜ್ಞಾನ ಈ ಕರ್ಮದ ವ್ಯವಸ್ಥೆ ಇದನ್ನೇ ಹೇಳುವಂತಹದ್ದು. ಇದನ್ನು ದಾಟಿ ಮುಂದಕ್ಕೆ ಭಗವಂತನ ವ್ಯವಸ್ಥೆಗೆ ಅಂದರೆ ಭಗವಂತನ ಲೋಕಕ್ಕೆ ತಾವು ಹೋಗಿ ಸೇರ್ತಾರೆ ಎಂಬುದಾಗಿ ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಅದಕ್ಕೋಸ್ಕರ ತೇ ಬ್ರಹ್ಮಲೋಕೇಶು ಸ್ಥಿತ್ವ ಪರಾಂತಕಾಲೇ ಪರಿಮುಚ್ಯಂತಿ. ಇಲ್ಲಿ ತೇ ಬ್ರಹ್ಮಲೋಕೇಶ ಪರಾಂತಕಾಲೇ ಎಲ್ಲಿ ಯಾವಾಗ ಅಂತ ಕೇಳಿದ್ರೆ ಎಲ್ಲ ಸಾಧಕರು ಕೂಡ ಅವರ ಯೋಗ್ಯತಾನುಸಾರವಾಗಿ ವೈಕುಂಠ, ಸತ್ಯಲೋಕ, ತಪೋಲೋಕ, ಜನೋಲೋಕ, ಮಹೋಲೋಕ ಇತ್ಯಾದಿ ಲೋಕಗಳಿಗೆ ಹೋಗ್ತಾರೆ. ಇತ್ಯಾದಿ ಲೋಕಗಳನ್ನು ಹೋಗಿ ಆ ಬ್ರಹ್ಮಾಯುಷ್ಯದ ಅಂತ್ಯಕಾಲದಲ್ಲಿ ಅವರು ಯಾವಾಗ ಎಲ್ಲಿ ವಿರಜಾ ನದಿಯ ಸ್ನಾನ ನಮಗೆ ಬ್ರಹ್ಮಲೋಕಕ್ಕಿಂತಲೂ ಕೂಡ ಭಗವಂತನನ್ನು ಸೇರಬೇಕು ಅಂತಾದರೆ ವಿರಜಾ ನದಿಯ ಸ್ನಾನವನ್ನು ಹೇಳ್ತಾರೆ. ಅದು ಆ ವಿರಜಾ ನದಿಯ ಸ್ನಾನದಿಂದಾಗಿ ಒಳಗಿರತಕ್ಕಂತಹ ಏನು ಲಿಂಗದೇಹ ಏನಿದೆ ಅದು ಭಂಗವಾಗ್ತದೆ. ಅದರಿಂದಾಗಿ ವಾಯುದೇವರ ಓಂಕಾರದಿಂದಾಗಿ ಲಿಂಗದೇಹದ ಭಂಗವಾಗ್ತದೆ. ಭಂಗವಾಗಿ ತನ್ಮುಖವಾಗಿ ಅವನು ಭಗವಂತನನ್ನು ಸೇರ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಪ್ರಕೃತಿಯ ಬಂಧನದಿಂದಾಗಿ ಮುಕ್ತನಾಗ್ತಾನೆ ಅಂತ ನಮಗೆ ಉಪನಿಷತ್ಕಾರರು ತಿಳಿಸಿಕೊಡ್ತಾರೆ. ತದನಂತರದಲ್ಲಿ ಕಥಾ ಕಲಾ ಪಂಚದಶ ಪ್ರತಿಷ್ಠಾ ದೇವಾಸು ಸರ್ವೇ ಪ್ರತಿದೇವತಾಸು ಕರ್ಮಾಣಿ ವಿಜ್ಞಾನಮಯಶ್ಚಾತ್ಮ ಪರೇವಿಯೇ ಸರ್ವೇ ಏಕೀಭವಂತಿ ಅಂತ ಉಪನಿಷತ್ತುಕಾರರು ಹೇಳ್ತಾರೆ. ಎಲ್ಲಿ ಎಲ್ಲ ಕಲಾಭಿಮಾನ ದೇವತೆಗಳ ಜೊತೆಗೇನೆ ಪರಮಾತ್ಮನನ್ನು ಸೇರ್ತಾನೆ ಅಂತ. ಯಾರೆಲ್ಲ ಅಂತ ಕೇಳಿದ್ರೆ ಪ್ರಾಣ, ಶ್ರದ್ಧಾ, ಆಕಾಶ, ವಾಯು, ಜ್ಯೋತಿ, ಜಲ, ಪೃಥಿವಿ, ಇಂದ್ರಿಯ, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ಮಂತ್ರ, ಲೋಕ, ನಾಮ ಇತ್ಯಾದಿ 15 ಕಲೆಗಳನ್ನು ನಮಗೆ ಉಪನಿಷತ್ತು ಆರಂಭದಲ್ಲಿ ಹೇಳಿತ್ತು. ಈ 15 ಕಲೆಗಳ ಜೊತೆಗೆ ಪ್ರಾಣ ಮತ್ತು ವಾಗೀಂದ್ರಿಯದ ಅಭಿಮಾನಿ ವಾಣಿ, ವಿನಾಯಕ, ಮರುತ್, ಪಾವಕ, ಶನಿ, ಇಂದ್ರ, ರುದ್ರ, ಚಂದ್ರ, ವರುಣ, ವನ್ನಿ, ಪರ್ಜನ್ಯ, ಉಷಾ ಇತ್ಯಾದಿ 15 ದೇವತೆಗಳು ಇವರೆಲ್ಲರೂ ಕೂಡ ಅದಕ್ಕೆ ನಿಯಾಮಕರಾಗಿರ್ತಾರೆ. ಇವರು ತಮಗಿಂತ ಕೆಳಗಿನಿರತಕ್ಕಂತಹ ದೇವತೆಗಳಿಗೆ ಅವರು ನಿಯಮನವನ್ನು ಮಾಡ್ತಾ ಇರ್ತಾರೆ. ಅಂದರೆ ಅವರೆಲ್ಲರೂ ಕೂಡ ತಮ್ಮ ನಿಯಂತ್ರಣದಲ್ಲಿ ತಮಗಿಂತ ಕೆಳಗಿರತಕ್ಕಂತಹ ದೇವತೆಗಳನ್ನು ತಾವು ನಿಯಂತ್ರಣ ಮಾಡ್ತಾರೆ. ಇನ್ನು ಅದರ ನಂತರದಲ್ಲಿ ಕರ್ಮಾಭಿಮಾನಿಯಾಗಿರ್ತಕ್ಕಂತಹ ಪುಷ್ಕರ ಮತ್ತು ಜೀವಾತ್ಮ ಇವರೆಲ್ಲರೂ ಕೂಡ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮನನ್ನು ಪ್ರವೇಶ ಮಾಡ್ತಾರೆ. ಅವರಲ್ಲಿ ಪ್ರವೇಶವನ್ನು ಮಾಡಿದ ನಂತರ ಏನಾಗ್ತದೆ ಅಂತ ಕೇಳಿದ್ರೆ ಅವರ ಜೊತೆಗೇನೆ ನಿರ್ದುಃಖವಾಗಿರ್ತಕ್ಕಂತಹ ಆನಂದ ಅದು ದುಃಖ ಮಿಶ್ರಣವಾಗಿರ್ತಕ್ಕಂತಹ ಆನಂದ ಅಲ್ಲ. ಯಾಕೆ? ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ನಮ್ಮಲ್ಲಿ ಆನಂದ ಎಂಬುದುಂಟು. ಯಾವುದು ನಮಗೆ ಎಷ್ಟು ಆನಂದ ಅಂತ ಕೇಳಿದರೆ ನಮಗೆ ಆನಂದ ಅಂತ ಹೇಳಿದರೆ ಯಾವುದೋ ಒಂದು ದುಃಖ ಮಿಶ್ರಣವಾಗಿರ್ತಕ್ಕಂತಹ ಆನಂದ. ನಮಗೆ ಆನಂದವನ್ನು ನಾವು ಬೇರೆ ಬೇರೆ ರೀತಿಯಲ್ಲದನ್ನು ಹೇಳ್ತೇವೆ. ಆದರೆ ಆನಂದ ಅಂತ ಹೇಳಿದರೆ ಆ ಆನಂದದ ಬಗ್ಗೆ ಉಪನಿಷತ್ತು ನಮಗೆ ಕೊಡತಕ್ಕಂತಹದ್ದು ಯಾವುದು ಆನಂದ ಅಂತ ಕೇಳಿದ್ರೆ ದುಃಖ ಸಂಭಿನ್ನವಾಗಿರತಕ್ಕಂತಹ ದುಃಖ ಮಿಶ್ರಣವಾಗಿರತಕ್ಕಂತಹ ಆನಂದ ಅಲ್ಲ. ನಮಗೆ ಆನಂದ ಸುಖವೂ ಇದೆ, ದುಃಖವೂ ಇದೆ. ಒಂದು ಕೆಲವು ಸಂದರ್ಭದಲ್ಲಿ ದುಃಖವಾಗ್ತದೆ, ಇನ್ನೊಂದು ಸಂದರ್ಭದಲ್ಲಿ ದುಃಖವಾಗ್ತದೆ. ಈ ಸುಖ ದುಃಖ ಮಿಶ್ರಣವಾಗಿರತಕ್ಕಂತಹದ್ದು ನಮ್ಮದು. ಆದರೆ ಭಗವಂತನಿಗೆ ಹಾಗಲ್ಲ. ಭಗವಂತನ ಆನಂದದ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಅದರಲ್ಲಿ ಆನಂದ ಮಾತ್ರ, ಪೂರ್ತಿಯಾಗಿ ತಾನು ದುಃಖದ ಸಂಬಂಧವೇ ಇಲ್ಲ, ದುಃಖದ ಲವಲೇಶವನ್ನೂ ಕೂಡ ತಾನು ಇಟ್ಟುಕೊಳ್ಳೋದಿಲ್ಲ, ಅವನಿಗಿರೋದಿಲ್ಲ. ಹಾಗೆ ಅಷ್ಟು ಶುದ್ಧವಾಗಿರತಕ್ಕಂತಹ ಆನಂದವನ್ನು ಭಗವಂತನಿಗಿರ್ತದೆ. ಇದೇ ಆನಂದವನ್ನು ಯಾರು ಒಳ್ಳೆಯ ಜೀವರಾಶಿಗಳು ಸುಖ
ಮೋಕ್ಷವನ್ನು ಯಾರು ಹೊಂದುತ್ತಾರೆ ಅಂತಹ ಜೀವರಾಶಿಗಳು ಅವರು ಹೊಂದುತ್ತಾರೆ ಎಂಬುದಾಗಿ ಉಪನಿಷತ್ತು ನಮಗೆ ಹೇಳ್ತದೆ. ಹೀಗೆ ನಿರ್ದುಃಖವಾಗಿರತಕ್ಕಂತಹ ಆನಂದವನ್ನು ಹೊಂದುತ್ತಾರೆ ಅಂತ ಹೇಳಿದ ಮೇಲೆ ಅವರು ಎಲ್ಲಿರ್ತಾರೆ ಅಂತ ಕೇಳಿದ್ರೆ ಪರೇವೇ ಸರ್ವೇ ಏಕೀಭವಂತಿ. ಅವರು ಸೇರ್ತಕ್ಕಂತಹ ಸ್ಥಾನ ಯಾವುದು ಅಂತ ಕೇಳಿದ್ರೆ ಅವ್ಯಯನಾಗಿರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ವೃದ್ಧಿ ಕ್ರಾಸ ಇತ್ಯಾದಿಗಳು ಇಲ್ಲದೇ ಇರತಕ್ಕಂತಹ ಭಗವಂತನ ಜೊತೆಗೆ ಹೋಗಿ ಅವರು ಇರ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನನ್ನು ಯಾರು ಸೇರ್ತಾರೆ ಅವರು ಭಗವಂತನ ಜೊತೆಗಿರ್ತಾರೆ ಅಂತ. ಭಗವಂತನ ಜೊತೆಗಿರ್ತಾರೆ ಅಂತ ಹೇಳಿದರೆ ಭಗವಂತ ಯಾವ ರೀತಿಯಾಗಿ ದುಃಖ ಮಿಶ್ರಣರಹಿತರಾಗಿರ್ತಾನೋ ಅದೇ ರೀತಿಯಾಗಿ ತಾವು ಯಾರು ಜೀವರಾಶಿಗಳು ಒಳ್ಳೆಯ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿರ್ತಕ್ಕಂತಹ ಜೀವರಾಶಿಗಳು ಕೂಡ ಆ ನಿರ್ದುಃಖವಾಗಿರ್ತಕ್ಕಂತಹ ಭಗವಂತನ ಜೊತೆಗೆ ಇದ್ದುಕೊಂಡು ತಾವು ಆನಂದವನ್ನು ಪಡ್ತಾ ಇರ್ತಾರೆ ಎಂಬುದಾಗಿ ನಮಗೆ ಉಪನಿಷತ್ತು ಹೇಳುವಂತಹದ್ದು. ಇಷ್ಟು ಅದ್ಭುತವಾಗಿರತಕ್ಕಂತಹ ಚಿತ್ರಣವನ್ನು ನಮಗೆ ಉಪನಿಷತ್ತು ಆ ಭಗವಂತನ ವ್ಯವಸ್ಥೆಯಲ್ಲಿ ತಿಳಿಸಿಕೊಡ್ತದೆ. ಇನ್ನಷ್ಟು ವಿಶೇಷವಾಗಿರತಕ್ಕಂತಹ ಚಿತ್ರಣವನ್ನು ಉಪನಿಷತ್ತು ನಮಗೆ ಹೇಳ್ತದೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತವಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಿತವಸ್ತು.